ಒಂದು ಪೋಸ್ಟ್ ಹಾಕಿದ್ರಿ ನೀವು, ಸಿಸಿಟಿವಿ ಫುಟೇಜ್ ಕೂಡ ಅಪ್ಲೋಡ್ ಮಾಡಿದ್ರಿ ನೀವು. ಏನು ಯಾವ ಒಂದು ಸಿಸಿಟಿವಿ ಫುಟೇಜ್ ಅದು ಏನಕ್ಕೆ ಅಪ್ಲೋಡ್ ಮಾಡಿದ್ರಿ? ಸರ್, ನಾನು 26ನೇ ತಾರೀಕು ಏನು ನಡೀತು ಅದನ್ನು ಮಾತ್ರ ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ, ಓಕೆನಾ. 26ನೇ ತಾರೀಕು ನನ್ನ ವಿರುದ್ಧ ಆಲ್ರೆಡಿ ಮೀಡಿಯಾದಲ್ಲಿ ಬಂದಿದೆ ಯಾವ್ಯಾವ ರೀತಿ ಅಂತ. ಸೊ ಅದಾದ ನಂತರ ನಾನು ಅವತ್ತೇ ಮೀಡಿಯಾ ಕೊಡ್ಬೋದಿತ್ತು ಸರ್. ಒಂದು ಹೇಳ್ತೀನಿ, ಒಂದು ಹೆಣ್ಮಗು ಓಡಿಸ್ಕೊಂಡಾಗ ನಮ್ಮ ಹತ್ರ ಎಲ್ಲ ರೀತಿ ಎವಿಡೆನ್ಸ್ ಇತ್ತು. ಅವತ್ತು ಕೊಟ್ಟಿದ್ದಿದ್ರೆ ಅಯ್ಯೋ ಪಾಪ ಕಾವ್ಯ ಅಂತ ಹೇಳ್ತಿದ್ರು ಆ್ಯಂಡ್ ಅದು ಸ್ಟ್ರಾಂಗ್ ಆಗ್ತಾ ಇರಲಿಲ್ಲ ಕೇಸು. ಸೊ ನಮ್ಮ ಲಾಯರ್ ಹೇಳಿದರು, ಇದು ಯಾವುದೇ ಎವಿಡೆನ್ಸ್ ನೀವು ಎಲ್ಲ ಕಡೆ ಬಿಡೋಂಗಿಲ್ಲ ಅಂತ ಹೇಳಿದರು. ಸೊ ಇವ್ರ ಮಾತಿಂದ ನಾವು ಏನೂ ಅದನ್ನು ಸ್ಪ್ರೆಡ್ ಮಾಡಲಿಲ್ಲ, ಬಿಕಾಸ್ ನನಗೆ ಕಾನೂನು ಪ್ರಕಾರನೇ ಹೋಗಬೇಕಾಗಿತ್ತು. ಅದರಿಂದ ನಾನು ಈ ವಿಡಿಯೋಸ್ನ ಎಷ್ಟೊಂದು ಜನ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ತೋರಿಸಿದಾಗ ವಿಡಿಯೋಸ್ನ, ನೀವು ಇಷ್ಟೊಂದು ಯಾಕೆ ಒಳ್ಳೆಯವರಾಗ್ತೀರಾ, ಈ ರೀತಿಯೆಲ್ಲ ಇದ್ದು ನೀವು ಯಾಕೆ ಬಿಡ್ತಲ್ಲ, ಇಷ್ಟೊಂದೆಲ್ಲ ಒದೆ ತಿಂದು. ಆಗ ನನಗೆ ಅನಿಸಿದ್ದು ಒಂದೇ, ಇಷ್ಟೊಂದೆಲ್ಲ ವಿಡಿಯೋದಿದ್ದಾಗ ನಾನು ಯಾಕೆ ಹಾಕಬಾರ್ದು. ಯಾಕಂದರೆ ನಾನು ಇದ್ರ ಬಗ್ಗೆ ಸ್ಟೇ ಆರ್ಡ್ರ್ ತೊಗೊಂಡು ಬಂದಿದ್ದೆ. ನನ್ನ ಬಗ್ಗೆ ಏನು ಕೌಂಟ್ರ್ ಕೊಟ್ಟಿದ್ದು ಅದ್ರ ಬಗ್ಗೆ ಸ್ಟೇ ಆರ್ಡ್ರು ಹೈಕೋರ್ಟಿಂದ ತೊಗೊಂಡು ಬಂದಿದ್ದೆ. ಅದಾದ ನಂತರ ನಾನು ನಿನ್ನೆ ಈ ವಿಡಿಯೋಸ್ನ ರಿವೀಲ್ ಮಾಡಿದೆ. ಅಂದರೆ ಸತ್ಯ ಸುಳ್ಳು ಅಂತ ಅಲ್ಲ, ಸತ್ಯ ಯಾವ ಕಡೆ ಇದೆ ಅಂತ ಜನರಿಗೆ ತೋರಿಸ್ಬೇಕಾಗಿತ್ತು. ಯಾಕಂದರೆ 14 ವರ್ಷ ಕಷ್ಟಪಟ್ಟಿದ್ದೀನಿ ಸರ್ ಈ ಹೆಸರನ್ನು ಪಡೆಯೋದಕ್ಕೆ. ಸೊ 14 ನಿಮಿಷದಲ್ಲಿ ಹಾಳಕ್ಕೆ ಬಿಡಲ್ಲ ನಾನು. ಅದರಿಂದ ಎಸ್. ಈಗ ನಿನ್ನೆ ನೀವು ವಿಡಿಯೋ ಬಿಟ್ಟಿರೋದು ಅಂದ್ರೆ ಒಂದಿಷ್ಟು ಇರೋ ಸತ್ಯಾಸತ್ಯತೆ ಅಲ್ಲ, ಅದು ಎಡಿಟ್ ಮಾಡಿ ಬಿಟ್ಟಿದ್ದಾರೆ ಅನ್ನೋ ಅಂತ. ಸರ್, ಎಡಿಟ್ ಮಾಡಿ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. ಯಾಕಂದರೆ ಎಂಟೈರ್ CCTV ಫುಟೇಜ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಸೊ ಅಲ್ಲಿ ತೀರ್ಮಾನ ಆಗುತ್ತೆ ಅದು ಸುಳ್ಳು ಅಥವಾ ಸತ್ಯ ಅಂತ. 100% ನಮಗೆ ಗೊತ್ತು ಅದು ಎಷ್ಟು ಸತ್ಯ ಅಂತ. 100% ಅದು ಯಾವುದೇ ರೀತಿ. ನೀವು ನಿನ್ನೆ ಸಿಸಿಟಿವಿ ಫುಟೇಜ್ ಜೊತೆಗೆ ಚಪ್ಪಲಿಯಲ್ಲಿ ನೋಡಿದ್ದು ಯಾರು ಏನು ಅನ್ನೋದು ಕ್ಲಾರಿಟಿ ಅಂತ ಹೇಳಿದ್ರಿ. ಹೌದು. ಏನಿದೆ ಸಿಸಿಟಿವಿ ಅನ್ನೋದು ಸರ್, ಎಂಟೈರ್ ನಾನು ಇನ್ಸ್ಟಾಗ್ರಾಮ್ಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ದೀನಿ. ಮಿಕ್ಕಿದ ಎವಿಡೆನ್ಸ್ನಲ್ಲಿ CCTV ಪಾಸ್ವರ್ಡ್ ಅವ್ರ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಸೊ ಎಂಟೈರ್ ಡೀಟೇಲ್ನ ನಾನು ಅಲ್ಲಿ ಕೊಟ್ಟಿದ್ದೀನಿ. ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿದ್ದೀನಿ ಸರ್. ಎಷ್ಟು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಬೇಕು, ಇನ್ಸ್ಟಾಗ್ರಾಮಲ್ಲಿ ಎಷ್ಟು ರೀಲ್ ತೊಗೊಳಕ್ಕಾಗುತ್ತೆ ಅಷ್ಟೇ ಹಾಕಿರೋದು ಸರ್. ಏನಿದೆ ಸಿಸಿಟಿವಿ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಸೊ ಅಲ್ಲ, ಅದನ್ನೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಸರ್, ಬಿಕಾಸ್ ಇನ್ನೂ ಎವಿಡೆನ್ಸ್ ತುಂಬ ಇದೆ. ಅದನ್ನು ನಾನು ಕೋರ್ಟಿಗೆ ಕೊಡಬೇಕು. ಇವ್ರು ಅದನ್ನು ನಾನು ಐ ಕ್ಯಾನ್ ಕ್ಲಾರಿಫೈ ಟು ಒನ್ ಎಕ್ಸ್ಟೆಂಟ್. ಯಾಕಂದರೆ ಇವಾಗ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ. ಇದರಲ್ಲಿ 3 ಕ್ರೈಮ್ ರಿಜಿಸ್ಟರ್ ಆಗಿದೆ. ಒಂದು ಕ್ರೈಮ್ ನಂಬರ್ 61 of 2026, ಇನ್ನೊಂದು 62 of 2026 ಮತ್ತು 63 of 2026. 61 of 2026 ಆಗಿರೋದು ಭವ್ಯ ಅವ್ರು ಹಾಕಿರೋದು, ಅಂದರೆ ಕಾವ್ಯ ಅವರ ಸಿಸ್ಟರ್ ಹಾಕಿರೋ ಕಂಪ್ಲೇಂಟು. ಅದ ನಂತರ ಕೌಂಟರ್ ಬ್ಲಾಸ್ಟ್ ಆಗಿ 62 of 2026 ಹಾಕಿರೋದು. ಆ 62 of 2026 ಮಾತ್ರ ಹೋಗ್ಬಿಟ್ಟು ಸ್ಟೇ ನಾವು ಮನೆ ನ್ಯಾಯಾಧೀಶರ ಮುಂದೆ ಹೋಗ್ಬಿಟ್ಟು ಅಷ್ಟೇ ನಾವು ಅಲ್ಲಿ ಸ್ಟೇ ಆರ್ಡರ್ ತೊಗೊಂಡಿರೋದು. ಅದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಕೂಡ ನಿಮ್ಗೆ ಎಲ್ಲರೂ ನೋಡಿದಿರೋ, ಮಾಧ್ಯಮದಲ್ಲೂ ನೋಡಿದಿರ ನೀವು. ಎಕ್ಸ್ಪ್ಲೇನ್ ಮಾಡಬೇಕು ಕೂಡ ಈಗ ಸೋಷಿಯಲ್ ಮೀಡಿಯಲ್ಲಿ ಏನೇನಾಯಿತು ಎಲ್ಲರಿಗೂ ಗೊತ್ತು. ಬಟ್ ಅದು ಮಾತ್ರ ಸ್ಟೇ ಆಗಿದೆ. ಸೊ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಇದ್ದಾಗ ಆ ವಿಡಿಯೋಸ್ ಬಗ್ಗೆ ಕಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ರೈಟ್. ನಾವು ಒಂದು ಪದ ಯೂಸ್ ಮಾಡ್ತೀವಿ, ಸಬ್ ಜುಡಿಸ್ ಅಂತ ಹೇಳ್ಕೊಂಡು. ಸಬ್ ಜುಡಿಸ್ ಇದ್ದಾಗ ಆ ವಿಡಿಯೋಸಲ್ಲಿ ಏನಿದೆಯೋ ಆ ವಿಡಿಯೋಸ್ ಎಲ್ಲ ಪೊಲೀಸ್ ಅಂದರೆ ಜೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗಾಗಲೇ ಕೊಟ್ಟಾಯಿತು, ಇನ್ವೆಸ್ಟಿಗೇಷನ್ ಆಫೀಸಿಗೆ ಕೊಟ್ಟಾಯಿತು, ಕೋರ್ಟಿಗೆ ಕೂಡ ನಾವು ಪೂರ್ತಿ ಹಾಜರು ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ಅಪ್ರೋಪ್ರಿಯೇಟ್ ಈಗ ಸದ್ಯಕ್ಕೆ. ಪೆಂಡಿಂಗ್ ಒಂದು ನಿಮಿಷ ಸ್ಟೇ ಆರ್ಡರ್ ಬಂದಿದೆ. ಸತ್ಯ ಎಷ್ಟೊಂದು ಜನ ಸರ್, ಅದನ್ನೇ ಹೇಳ್ತಿದ್ದೀನಿ, 14 ವರ್ಷ ಕಷ್ಟಪಟ್ಟಿದ್ದೀನಿ. ಎಷ್ಟೊಂದು ಜನ ನನ್ನನ್ನು ಪ್ರೀತಿಸೋರು ನೀವು ಇವಾಗ ಬಿಟ್ಟಿಲ್ಲ ಅಂದರೆ ಇನ್ನು ಯಾವಾಗ ಬಿಡ್ತೀರಾ ಅಂತ ಕೇಳಿದ್ರು. ಡೆಫಿನೆಟ್ ಆಗಿ ನಾನು ಎಷ್ಟು ಕೊಡಬೇಕು ಅಂದರೆ ಸಾಕಷ್ಟು ಎವಿಡೆನ್ಸ್ ಇದೆ, ಎಲ್ಲನೂ ಪ್ರೂವ್ ಮಾಡೋಕ್ಕಾಗಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ನಾನೀಗ ಒಂದು 4 ಸಿಂಪಲ್ಲಾಗಿ 4 ಬಿಟ್ಟೆ ಅಷ್ಟೇ. ಯಾಕಂದರೆ ಮಿಕ್ಕಿದ್ದು ಏನೇನು ಅಂದರೆ ನೀವೇ ಬೇಜಾರಾಗ್ತೀರ ಅದನ್ನು ನೋಡಿದ್ರೆ. ಬೇಡ ಸರ್, ಅದನ್ನೆಲ್ಲ ಎಡಿಟೆಡ್ ವಿಡಿಯೋ ಅಲ್ಲ ಅಂತ ಹೇಳ್ತಿದ್ದಾರೆ. ಎಡಿಟೆಡ್ ವಿಡಿಯೋ ಅಲ್ಲ ಆದ್ಮೇಲೆ ಇದು ಪ್ರಚಾರ ತಗೊಳ್ಳೋದಿರುತ್ತೆ, ಕೋರ್ಟಿಗೆ ಕೊಡ್ಬೋದಾಯ್ತಲ್ಲ. ಕೊಟ್ಟಿದ್ದೀನಲ್ವ ಸರ್, ಅಲ್ಲ ನೀವು ನನ್ನ ಸೋಷಿಯಲ್ ಸರ್, ನಾನು ಈ ಇಂಡಸ್ಟ್ರಿಯಲ್ಲಿ ಇದ್ದೀನಿ. 100% ನನಗೆ ರೈಟ್ಸ್ ಇದೆ ಕೊಡೋದಕ್ಕಲ್ವ ಸರ್. ರೈಟ್ಸ್ ಇದೆ ಮೇಡಮ್, ನೀವು ಕಾನೂನು ಪ್ರಕಾರ ಸತ್ಯ ಏನಿದೆ ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಮಾಡ್ತೀನಿ ಸರ್, ಅಲ್ಲೂ ಮಾಡ್ತೀನಿ ಸರ್. ನನ್ನನ್ನು ಫಾಲೋ ಮಾಡೋ ತುಂಬ ಫ್ಯಾನ್ಸ್ ಇದ್ದಾರೆ ಸರ್. ನನಗೂ ಒಂದು ಇಷ್ಟು ಸಂಪಾದನೆ ಮಾಡಿದ್ದೀನಿ, ಅವ್ರಿಗೆ ಕೊಟ್ಟಿದ್ದೀನಿ ಸರ್. ಅದಕ್ಕೆ ಯಾಕೆ ರೂಮ್ ಅದು ನನ್ನ ಬೆಡ್ರೂಮ್. ಅವ್ರು 3 ಜನ ಬರ್ತಾರಲ್ಲ, ಅದು ನನ್ನ ಬೆಡ್ರೂಮ್. ಸೊ ಅಲ್ಲಿ CCTV ಕ್ಯಾಮ್ರಾ ಯಾಕೆ ಹಾಕಿದ್ದೀವಿ ಅಂದರೆ ನನ್ನ ಮಗಳು ಓಡಾಡ್ತಾಳೆ, ನೀವೆಲ್ಲ ನೋಡಿರ್ಬೋದು. ಅದು
ಇದಿದೆ ಏನೋ ಅವು ಅಂದರೆ ಮಕ್ಕಳು ಬಿದ್ದೋಗ್ಬಿಡ್ಬೋದು ಅಂತ ನಾವು ಒಂದು ಇದು ಹಾಕಿದ್ದೀವಿ. ಅದರಿಂದ CCTV ಕ್ಯಾಮ್ರಾ ಅಲ್ಲಿ ಇಟ್ಟಿರೋದಕ್ಕೆ ನನ್ನ ಅದೃಷ್ಟ ಚೆನ್ನಾಗಿದೆ. ಅವ್ರು ಅಲ್ಲಿ ಬಂದಿರೋದು ಕವರೇಜ್ ಆಗಿದೆ. ನಾನು ಆ ಟೈಮಲ್ಲಿ ಕಿಚನ್ ಹತ್ರ ಇರ್ತೀನಿ. ಪ್ರೇಮ ಅವರು ಚೇರ್ ತಗೊಂಡು ಎತ್ತಾಕುವಂತ ಒಂದು ಕ್ಲಿಪ್ಪಿಂಗ್ ಇದೆ. ಹೌದು, ನೀವು ಅವರಿಗೆ ಕೆಟ್ಟ ಪದಗಳಿಂದ ಎಸಾಲ್ಟ್ ಮಾಡಿದಿರಿ, ಅದಕ್ಕಾಗಿ ಅವ್ರು ಆ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಏನು? ಖಂಡಿತ ಇಲ್ಲ. ಏನೇ ಎವಿಡೆನ್ಸ್ ಇದ್ರೂ ನನಗೆ ಕೋರ್ಟ್ಗೆ ಪ್ರೊಸೀಡ್ ಮಾಡಿದ್ದೀನಿ. ಸೊ ಅಲ್ಲಿ ಇದಾಗುತ್ತೆ ಮ್ಯಾಮ್. ಅಂದ್ರೆ ನಿನ್ನೆ ನಿಮ್ಮ ವಿಡಿಯೋ ಪ್ರಕಾರವಾಗಿ ನಮ್ಮ ವರ್ಷನ್ ಅಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಪ್ರತಿಯೊಂದು 100% ಸರ್, ನಾನು 100% ಹೇಳ್ತೀನಿ. ನನ್ನ ಆತ್ಮಸಾಕ್ಷಿಯಾಗಿ ನಾನು ತಪ್ಪು ಮಾಡಿಲ್ಲ ಸರ್. ಈಗ ಫರ್ದರ್ ಫುಟೇಜ್ ಅಲ್ಲಿ ಯಾವುದು ಪ್ರಶ್ನೆ ನಿಮ್ಮ ವಿರುದ್ಧವಾಗಿಲ್ಲ, ಇರುವಂತ ಎಲ್ಲ CCTV ಫುಟೇಜ್ ನಿಮ್ಮ ಪರವಾಗಿ ಸರ್ ಒಂದು ಹೇಳ್ತೀನಿ, ಅಲ್ಲಿ ಮಾತಿಗೆ ಮಾತು ಮಧ್ಯಾಹ್ನ ಅಂತ ಹೇಳ್ತೀನಲ್ಲ, ಆವಾಗ ಆಯಿತು ಸರ್, ಮಾತು ಬೆಳೀತು. ಯಾಕಂದರೆ ನನ್ನ ಮಗುನ ಹೊಡೆದಿದ್ದಕ್ಕೆ ನಾನು ಕೇಳಿದ್ದೀನಿ ಸರ್, ನಾನು ಕೇಳಿಲ್ಲ ಅಂತ ಮಾತ್ರ ಹೇಳಲ್ಲ ಸರ್. ಮತ್ತು ಇನ್ನೊಂದು, ನನ್ನ ಮಗಳನ್ನ ಕಳ್ಳಿ ಅಂದರು. ನಾನು ಆ ಹುಡುಗಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಅಂದರೆ ನಾನು ಒಂದು ವ್ಯಕ್ತಿ ನಾನು ನಂಬಿದ್ರೆ ಆ ವ್ಯಕ್ತಿ ಪರ ನಿಂತ್ಕೊಳ್ಳೋ ಹುಡುಗಿ ನಾನು 100% ನಿಂತ್ಕೋತಿದ್ದೆ ಸರ್. ನಾನು ನಿಂತ್ಕೊಂಡೆ ಅವತ್ತು. ನಾನು ಅದು ಒಂದೇ ಕೇಳಿದೆ. ಆವಾಗ ಇವರು ಅಂದರೆ ಮಾತು ಬೆಳೀಲಿ ಸರ್. ನಾನು ಒಪ್ಕೋತೀನಿ, ಮಾತಿಗೆ ಓಕೆ ಮಾತಾಡೋಣ ಸರ್. ಯಾರಿಗೂ ಹೊಡೆಯೋ ರೈಟ್ಸ್ ಕೊಟ್ಟಿಲ್ಲ ಸರ್. ಲೈಕ್ ಅವ್ರ ಅಪ್ಪ ಬಂದು, ಅವ್ರ ತಂಗಿ ಬಂದು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅವ್ರು ಬಂದು ನನಗೆ ಹೊಡಿತಾರೆ. ಅವ್ರ ಅಪ್ಪ ರವಿಕುಮಾರ್ ಯಾಕೆ ಬರ್ತಾರೆ ಸರ್ ನಮ್ಮ ಹತ್ರ ಹೇಳಿ? ನಮ್ಮ ಮನೆಗೆ ಬಂದು ಮುಟ್ಟೋಂಥದ್ದೇನಿದೆ? ನನ್ನ ರೂಮಿಗೆ ಬಂದು ತೆಗಿಯೇ ಬಾಗ್ಲು ಅಂತ ಹೇಳೋದನ್ನು ನೀವು ಐ ಥಿಂಕ್ ನಾನು ಅದನ್ನು ಹಾಕಿದ್ದೀನಿ. ತೆಗಿಯೇ ಬಾಗ್ಲು ಅಂತಾರೆ. ಅವ್ರ ಮಗಳು ದುಣ್ಣೆ ಏನು ಸರ್ ಇದು? ನನಗೆ ಗೊತ್ತಿಲ್ಲ ಇವರು ಯಾಕೆ ಹಿಂಗೆಲ್ಲ ಒಂದು ಹೆಣ್ಮಗು ಬಗ್ಗೆ ಮಾಡ್ತಾರೆ ಅಂತ. ಬಟ್ ಒಳಗಡೆ ಆಗುವಂತ ಇಶ್ಯೂಸ್ ಸರ್ ನಾನು ಅದನ್ನೇ ಹೇಳ್ತೀನಿ ಸರ್, 100% ಸರ್. ನಾನು ಒಂದು ಹೇಳ್ತೀನಿ, ನಾನು ಸ್ಟೇಷನ್ ಮೆಟ್ಲು ಹತ್ತೋ ಹುಡುಗಿ ಅಲ್ಲ. ಯಾಕಂದರೆ ಇದೇ ಥರ ಒಂದು 2 ಸಲ ನನಗೆ ಆಗಿದೆ, ಹೊಡ್ಸ್ಕೊಂಡಿದ್ದೀನಿ. ನಾನು 14 ವರ್ಷ ಹೆಸರು ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ ಸರ್. ಈ ಥರ ಬಂದರೆ ಹೊರಗಡೆ ನನ್ನ ಹೆಸರೇ ಸರ್ ಹಾಳಾಗೋದು. ನಾನೇನು ಮಾಡಿದೆ, ನಾನು ಹೊಡೆಸ್ಕೊಂಡು ನಾನು ನಮ್ಮ ಮಾವನ ಕಡೆಯಿಂದನೂ ಇದು ಮಾಡಿ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಸರ್, ಫಸ್ಟು ಇದು ಮಾಡಬೇಕು ಅಂತ. ಸೊ ಆಲ್ರೆಡಿ ನಮ್ಮ ಅಕ್ಕ ಎಲ್ಲ ನನ್ನ ನೋಡಿದ್ದಾರೆ ಸರ್. ನನ್ನ ಸ್ಥಿತಿ 100% ತುಂಬ ಬ್ಯಾಡ್ ಆಗಿತ್ತು. ನನಗೆ ಗೊತ್ತು ಆ ಸಿಚುವೇಶನ್ ಹೇಗಿತ್ತು ಅಂತ. ಯಾಕಂದರೆ ನಾನು ಆ ಪ್ಲೇಸಲ್ಲಿ ಇದ್ದವಳು ಮಾತ್ರ, ಅನುಭವಿಸಿದವಳಿಗೆ ಮಾತ್ರ ಗೊತ್ತು. ನೀವು ಕೇಳೋರಿಗೆ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಅವರು ಹೇಳ್ತಾರೆ ಸರ್, ಮೀಡಿಯಾದಲ್ಲಿ ನಿನ್ನ ಹೆಸರು ಹಾಳು ಮಾಡ್ತೀನಿ. ಇದನ್ನು ನನಗೆ ಫಸ್ಟ್ ಸಲ ಅಲ್ಲ, 3-4 ಸರ್. ನಾನಂತೂ ಮೀಡಿಯಾಗೆ ಬಂದಿಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ನಾನು ಮೀಡಿಯಾಗೆ ಹೇಳೂ ಇಲ್ಲ. ಮೀಡಿಯಾಗೆ ಹೇಳೋಂಗಿದ್ದಿದ್ರೆ 8 ಗಂಟೆ ಅವತ್ತು ನಡೆದಾಗ 100% ಇದೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದವರು 1-2 ಕಾಂಟ್ಯಾಕ್ಟ್ ಇದೆ ನನಗೂ. ಫೋನ್ ಮಾಡಿ ನನಗೆ ಈಗ ಆಗಿದೆ ಅಂದರೆ 100% ಬರ್ತಿದ್ರಿ. ನಾನು ಹೇಳೋ ಹುಡುಗಿ ಅಲ್ಲ. ಆ್ಯಂಡ್ ಹೋಗಿ ನನ್ನ ಬಗ್ಗೆ ಹಿಂಗಾಗಿದೆ ಅಂತ, ಯಾಕಂದರೆ ನನಗೆ ನನ್ನ ಮಾನ ಮರ್ಯಾದೆ ಮುಖ್ಯ, ನಮ್ಮ ಅತ್ತೆ ಮಾವ ಯಾಕಂದರೆ ನಮ್ಮ ಮಾವ ತುಂಬ ಹೆಸರು ಮಾಡಿದಂಥ ವ್ಯಕ್ತಿ. ಅವರ ಹೆಸರನ್ನ ನಾನು ಯಾವುದೇ ರೀತಿ ಹಾಳು ಮಾಡಲ್ಲ. ಸೊ ಇದು ಹೇಗಾಯಿತು ಅಂತ ಗೊತ್ತಿಲ್ಲ ನನಗೆ. 10 ಗಂಟೆಗೆ ನೀವೆಲ್ಲ ಮೀಡಿಯಾದವರು, ನನಗೆ ಗೊತ್ತಿಲ್ಲ ಹೇಗೆಲ್ಲ ನಾನಿದ್ದಿದ್ದು ಹಾಸ್ಪಿಟ್ಲ್ ಹತ್ರ, ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಬಂದು ನನ್ನ ಸ್ವಲ್ಪ ಜನ ವಿಚಾರಿಸಿದ್ರಿ, ಹೇಗಿದ್ದೀರಾ ಮೇಡಮ್ ಅಂತ. ನನಗೆ ಖುಷಿ ಆಯಿತು. ಬಟ್ ಇದು ಲೈಕ್ ಅವರು ಮಾತಾಡ್ತಿದ್ದಾರೆ. ನನಗೆ ತುಂಬ ಬೇಜಾರಾಯಿತು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಎಲ್ಲ ಕೇಳ್ತಾ ಇದ್ದಾರೆ ಅಂದಾಗ ಓಕೆ ಆಯಿತು, ಅವ್ರ ವರ್ಷನ್ ಅವ್ರಿಗೆ. ನಾನು ಆವಾಗ ನನ್ನ ಹಸ್ಬೆಂಡ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ನನ್ನ ಅಕ್ಕ ಎಲ್ಲ ಕಾಂಟ್ಯಾಕ್ಟ್ ಮಾಡೋದು. 220 BP ಆಗಿಬಿಟ್ಟು ICU ಇದ್ದರು. ಆ ಸಿಚುವೇಶನ್ ರಾಂಗ್ ಇತ್ತು ಸರ್. ನಮ್ಗೆ ತುಂಬ ಬೇಜಾರು. ನನಗೆ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಸರ್. ಸರ್ 14 ವರ್ಷದ ಸರ್, ನಾನು ಒಂದು ಹೇಳ್ತೀನಿ, 14 ಅಲ್ಲ ಸರ್, 2 ಮುಖ್ಯ. 14 ವರ್ಷ ಕಾಪಾಡ್ಕೊಂಡು ಬಂದಿದ್ದು ಒಂದು ಬ್ಲ್ಯಾಕ್ ಮಾರ್ಕ್ ಸರ್. ಜಸ್ಟ್ ನೋಡಿ ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಎಲ್ಲೇ ಬೇಕಾದ್ರೂ ನೋಡಿ, ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಸರ್ ನನ್ನ ಹೆಸರಲ್ಲಿ. ಸರ್ ಇದು ಪರ್ಸ್ನಲ್ ಟಾರ್ಗೆಟ್ ನನಗೆ ಗೊತ್ತು. ಯಾಕಂದರೆ ನಮ್ಮ ಮಾವ ತುಂಬ ಒಳ್ಳೆ ಹೆಸರು ಮಾಡಿದಂಥ ವ್ಯಕ್ತಿ. ನೆಕ್ಸ್ಟ್ ಯಾರು ಅಂತ ಕೇಳಿದ್ರೆ ನನ್ನ ಹಸ್ಬೆಂಡ್ ಹೆಸರೇ ಬರುತ್ತೆ. ಯಾಕೆಂದರೆ ಅವ್ರ ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ನನ್ನ ಹಸ್ಬೆಂಡ್ ಹೆಸರೇ ಹೇಳೋದು. ಆ ಎಂಟೈರ್ ಏರಿಯಾದಲ್ಲಿ ಹೇಳೋದೇ ನನ್ನ ಹಸ್ಬೆಂಡ್ ಹೆಸರು. ಯಾಕಂದರೆ ಸರ್ ನಾನು ಗಂಡ ಅಂತ ಮಾತಾಡ್ತಾ ಇಲ್ಲ, ಒಂದು ಒಳ್ಳೆ ವ್ಯಕ್ತಿಯಾಗಿ ಮಾತಾಡ್ತಾ ಇದ್ದೀನಿ ಆ ಮನುಷ್ಯನ ಬಗ್ಗೆ. ಅಷ್ಟು ಒಳ್ಳೆಯವರು ಸರ್. ಸರ್ ಏನು ಮಾಡ್ತಾರೆ ಸರ್ ಪಾಪ ಸರ್. ಎಸ್ ಸರ್, ನಾನು ಹೇಳ್ತೀನಿ, ಈ ಕ್ರೈಮ್ ನಂಬರ್ 63 of 2026 ಅಂದರೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ, ಈಗ ನೀವು ಕೇಳಿದ್ರೆ ಒಂದು ಪ್ರಶ್ನೆ ಕೇಳಿದ್ರೆ, ಯಾಕೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ, ಯಾಕೆ ಇದೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕೆ ಅಂತ. ಒಂದು MLC ರಿಜಿಸ್ಟರ್ ಆಗುತ್ತೆ. ಒಫೆನ್ಸಸ್ ಏನು, ಸೆಕ್ಷನ್ 79 ಮತ್ತು ಸೆಕ್ಷನ್ 109. ಸೆಕ್ಷನ್ 17 ಅಂತ ಹೇಳಿದ್ರೆ ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ಅ ವುಮನ್, ಮತ್ತು ಸೆಕ್ಷನ್ 109 ಅಂತ ಹೇಳಿದ್ರೆ ಅಟೆಂಪ್ಟ್ ಟು ಮರ್ಡರ್. ಈ ಸೆಕ್ಷನ್ಸ್ ಇದ್ದಾಗ ಮತ್ತು ಇಂಥ ಘಟನೆ ನಡೆದಿದ್ದಾಗ ನಾನು ಹೇಳ್ತೀನಿ, ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಏನಾಗಿದೆ ಏನಾಗಿಲ್ಲ ಅಂತ ಹೇಳಲ್ಲ, ಬಿಕಾಸ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಇದೆ.
ಬಟ್ ಅದಿದ್ದಾಗ MLC ರಿಜಿಸ್ಟರ್ ಆಗಿದ ನಂತರ ಪೊಲೀಸ್ ಸ್ಟೇಷನ್ ಅಂದರೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಅಫಿಷಿಯಲ್ಸ್ ಬಂದ್ಬಿಟ್ಟು ಅವ್ರ ಸ್ಟೇಟ್ಮೆಂಟ್ ತೊಗೊಂಡ್ಬಿಟ್ಟು ಅದರ ಆಧಾರದ ಮೇಲೆ FIR ರಿಜಿಸ್ಟರ್ ಆಗಿರೋದು. ಸೊ ಅಂಥ ಒಂದು ಸೀರಿಯಸ್ ಘಟನೆ ನಡೆದಿದೆ, ಅದ್ರ ಪ್ರಕಾರನೇ FIR ರಿಜಿಸ್ಟರ್ ಆಗಿರೋದು. ಸೊ ಅವ್ರು ಬೇಕಂತ ಹೋಗ್ಬಿಟ್ಟಿಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಮೀಡಿಯಾಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಬಟ್ ಪೊಲೀಸ್ ಏನು ಒಫೆನ್ಸ್ ಆಯಿತು ಅವ್ರು ಮಾಡಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಅವ್ರ ಕಂಪ್ಲೇಂಟ್ ಕೌಂಟರ್ ಬ್ಲಾಸ್ಟ್ ಅಂತ ಹೇಳ್ಕೊಂಡು, ಏಕೆಂದರೆ ಅದಕ್ಕೆಲ್ಲ ಪ್ರೂಫ್ ಇದೆ. MLC ರಿಜಿಸ್ಟರ್ ಆಗಿದೆ, ಮತ್ತು DAMA ಅಂತ, ದಟ್ ಈಸ್ ಡಿಸ್ಚಾರ್ಜ್ಡ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್. ಅವ್ರ ಗಂಡ ಕೂಡ ಅಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅವ್ರು ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಇದಾಗಿರೋದು. ಸರ್ ಹೌದು, ನನ್ನ ಮಗು ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ನಮ್ಮ ಉದ್ದೇಶ ಇರಲಿಲ್ಲ. 100% MLC ಮೇಲೆ ಪೊಲೀಸರು ಬಂದು ಸ್ಟೇಟ್ಮೆಂಟ್ ಮಾಡ್ಕೊಂಡಾಗ ಈ ಒಂದು ಕೇಸ್ ರಿಜಿಸ್ಟರ್ 100% ಸರ್. ಈಗ ನೆಕ್ಸ್ಟ್ ಸ್ಟೆಪ್ ನೀವೇನಾದ್ರೂ ಕೂತ್ಕೊಂಡು ಕುಟುಂಬದಲ್ಲಿ ಸರ್ ನಮ್ಮ ಮಾವ ಇದ್ದಾರೆ ಸರ್, ನಮ್ಮ ಮಾವನೂ ಇದ್ದಾರೆ ಸರ್, ಆ್ಯಂಡ್ ನನ್ನ ಹಸ್ಬೆಂಡ್ ಹೇಗೆ ತೊಗೊಂಡು ಹೋಗ್ತಾರೆ. ಆ್ಯಂಡ್ 100% ನ್ಯಾಯ ಬೇಕು ಸರ್. ನನಗೆ ಯಾವಾಗಲೂ ಹೊಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ನಾನು ಮಾತಾಡೋದಕ್ಕೆ ನೀವು ರೆಡಿ ಇದ್ದೀರಲ್ಲ? ಅಲ್ಲ ಸರ್, ನ್ಯಾಯದ ಪ್ರಕಾರನೇ ಹೋಗ್ತೀನಿ. ಸೋಮಶೇಖರ್ ಎಲ್ಲಿದ್ದಾರೆ ಸರ್ ಹೊರಗಡೆ ಹೋಗಿದ್ದಾರೆ ಸರ್. ಮೇಡಮ್ ನಿಮ್ಮದೇ ಮಾಹಿತಿ ಬಂದಿದ್ದು ನನಗೆ, ನಿಮ್ಮ ಮಾವನವರ ಲಾಯರ್ ಈಗ ನಿಮ್ಗೆ ಹೇಳಿ ಕಳಿಸಿದ್ದಾರೆ, ಇಬ್ರು ಕೂಡ ಮನೆಯಿಂದ ಹೊರಗೆ ಹೋಗಿ ಅವ್ರು ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ಮುಗಿಯೋ ತನಕ ನೀವು ಮನೆಗೆ ಬರಬಾರ್ದು ಅಂತ ಹೇಳಿ. ಇದಕ್ಕೆ ಏನು ಹೇಳಿ? ಇದು ಗೊತ್ತಿಲ್ಲ ಮ್ಯಾಮ್, ನಮಗಿಲ್ಲ ಈ ಥರ ಸುದ್ದಿ ಬಂದಿಲ್ಲ. ನಮ್ಮ ಅವ್ರು ಆ ರೀತಿ ಯಾವತ್ತೂ ಮಾತಾಡಲ್ಲ. ಓಕೆ, ಮನೆಗೋಸ್ಕರನೇ ಗಲಾಟೆ ನಡೀತದೆ. ದಯವಿಟ್ಟು ನನಗೆ ಇದ್ರ ಬಗ್ಗೆ ಎಲ್ಲ ನನ್ನ ಮಗಳನ್ನ ಮುಟ್ಟಿದ್ದಕ್ಕೆ ಇದೆಲ್ಲ ಜಗಳ ಆಗಿದ್ದು. ಆಸ್ತಿ ವಿಚಾರ ಇದೆಲ್ಲ ನಾನು ಪರ್ಸ್ನಲ್ ಆಗಿ ಇದೆಲ್ಲ ನನಗೆ ನನ್ನವರೆಗೂ ಇಲ್ಲ. ಯಾಕಂದರೆ ಆಸ್ತಿ ಅಂತ ಬಂದಮೇಲೆ ಅದು ನನ್ನ ಗಂಡ ಅವ್ರ ಅಪ್ಪ, ನನಗೂ ಅವ್ರ ಆಸ್ತಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಅಷ್ಟೇ ಸರ್. ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಹೆಣ್ಮಕ್ಳಿಗೆ ಈ ರೀತಿ ಟಾರ್ಚರ್ ಆಗಬಾರ್ದು. ಆ್ಯಂಡ್ ಯಾರ ಮೇಲೂ ಕೈ ಎತ್ತಬೇಡಿ. ಥ್ಯಾಂಕ್ ಯು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.